ಕೆಸ್ವಿನ ಸೊಪ್ಪು ಅಂದರೆ ತುರ್ಕೆ ಹೇಳಿ ಕೊಚ್ಚೋದು ಹೆಂಗೆ ಹೇಳಿ ಹೆದರಿಕೆ ಆಗ್ತು ಅಲ್ದ. ಆ ಹೆದರಿಕೆಗೆ ಗುಡ್ ಬೈ ಹೇಳೇ ಬಿಡಿ. ನಮಸ್ತೆ, ಎಲ್ಲರನ್ನೂ ಮಾತಾಡ್ಸ್ದು ಒಂದು ಸೀಕ್ರೆಟ್ ಹೇಳ್ತಿ ಬನ್ನಿ. ಕೆಸ್ವಿನ ಸೊಪ್ಪಿನ ಕರ್ಕಲಿ ಮಾಡಲೆ ಎಲೆ ಕೊಚ್ಚಲೆ ಸ್ವಲ್ಪ ಹೊತ್ತು ಬೇಡ ನೋಡಿ. ನನ್ನ ಮಾವ ನಮ್ಮ ಮನೆಯವರು ಸೇರಿ ಇಷ್ಟು ಎಲೆ ಕೊಯ್ಕ ಬಂಜ. ಹಿಂಗಿದ್ದು ಎಲೆ ಆದರೆ ಕರ್ಕಲಿ ಮಸ್ತ್ ಆಗ್ತು. ಏನತ್ತೆ ಇದನ್ನೆಲ್ಲ ಸೋಸ್ಕೊಂಡು 3-4 ಸತಿ ತೊಳೆದಿಟ್ಟಿದ್ದು. ಈಗ ಈ ಕರ್ಕಲಿ ಮಾಡೋ ಪಾಳಿ ಅಂದು. ಕರ್ಕಲಿ ಅಂದಮೇಲೆ ಸೂಜಿಮೆಣಸು ಬೇಕೇ ಬೇಕು. ಸೂಜಿಮೆಣಸಿನ ಬದಲಿಗೆ ಹಸಿಮೆಣಸು ಒಣಮೆಣಸು ಹಾಕ್ರೆ ಅಷ್ಟು ರುಚಿ ಆಗ್ತಿಲ್ಲ ನೋಡಿ. ಇದು ಎಮ್ಮನೇಲೆ ಆಗಿದ್ದು ಸೂಜಿಮೆಣಸು. ಇದನ್ನು ಆದಾಗೆಲ್ಲ ಕೊಯ್ದು ಒಣಸಿಟ್ಗಂಜ್ಯ. ಈಗ ಇಷ್ಟು ಹಸಿಮೆಣಸು ಸಾಕಾಗ್ತಿಲ್ಲ ಹೇಳಿ ಅದ್ರ ಜೊತೆಗೆ ಈಗ ಒಣ ಸೂಜಿಮೆಣಸನ್ನು ಹಾಕ್ಯತ್ತಾ ಇದ್ದಿ. ಖಾರ ಉಪ್ಪು ಹುಳಿ ಸರಿಯಾಗಿ ಬಿದ್ದರೆ ಕರ್ಕಲಿ ಸಖತ್ತಾಗ್ತು ಅಲ್ದ. ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಂಡು ಜಜ್ಕೆತ್ತಾ ಇದ್ದಿ. ಮೆಣಸಿನಕಾಯಿ ಬೇಗ ಜಜ್ಜಿತು ಹೇಳಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಸಲ ಹಿಂಗೆ ಕಾಡ್ದಂಗೆ ಮಾಡ್ಕೊಂಡು ಕುಕ್ಕರಿಗೆ ಹಾಕ್ಯತ್ತಾ ಇದ್ದಿ. ಇದಕ್ಕೆ ನಾನು ಹುಳಿಗೆ ಹೇಳಿ ಬಿಂಬಳಕಾಯಿ ಪುಡಿ ಹಾಕ್ತಾಯಿದ್ದಿ. ವಾಟೆ ಹುಳಿ ಹಾಕ್ತಾ, ಕೆಲವೊಬ್ಬರು ಹುಣಸೆ ಹಣ್ಣು ಹಾಕ್ಯತ್ತ. ಇದಕ್ಕೆ ವಾಟೆ ಹುಳಿ ಅಥವಾ ಈ ಬಿಂಬಳ ಪುಡಿ ರಾಶಿ ಚಲೋ ಆಗ್ತು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಯಮ್ಮನ. 1-2 ಕಪ್ ಅಪ್ಪಷ್ಟು ನೀರು ಹಾಕಿದ್ರೆ ಸಾಕು. ಮಳೆಗಾಲದಲ್ಲಿ ಮಳೆಯಂತೂ ಸರಿಯಾಗಿ ಹೋಯ್ತಾ ಇಲ್ಲೇ. ಮಳೆಗಾಲದಲ್ಲಿ ಎಂತೆಂಥ ಮಾಡ್ಕೊಂಡು ತಿನ್ನವೋ ಅದನ್ನೆಲ್ಲ ತಿಂದ್ಬಿಡವೋ ಅಷ್ಟೇ ಅಲ್ದ. ಈಗ ನೋಡಿ ಈ ಕೆಸುವಿನ ಎಲೆ ಕೊಚ್ಚೋದಿಲ್ಲ ಅಂತೂ ಇಲ್ಲೇ. ಹಾಗೆ ಎಲ್ಲದನ್ನೂ ಕುಕ್ಕರಿಗೆ ಹಾಕಿ ತುರ್ಕೆ ಬಿಡಿ ನೋಡಿ. ಎಷ್ಟು ಎಲೆ ಹಾಕ್ತಾ ಇದ್ದಿ ಹೇಳಿ. ಅದನ್ನೆಲ್ಲ ಈ ರೀತಿಯಾಗಿ ಒಂದು ಸಲ ಗಿಡ್ಕೊಂಡು ಕುಕ್ಕರ್ ಮುಚ್ಚಲೆ ಹಾಕಿ 5-6 ಸೀಟಿ ಹೊಡ್ಸ್ಗೆ ಬಿಡಿ. ಕರಗ್ತಾ ಇಲ್ಲೋ ಎಂತ ಆಗ್ತಾನೆ, ಎಂಥ ತಲೆ ಬಿಸಿನೂ ಬೇಡ. ಒಂದು ಸತಿ ಮಾಡಿ ಪದೇ ಪದೇ ಕರ್ಕಲಿ ಮಾಡ್ತಾ ಇರ್ತಿ. ಅಷ್ಟು ಸುಲಭ ಅನ್ನಿಸ್ತು. ಹೌದಾ ಅಲ್ದ ತಿಳಿಸಿ ಹಂಗೆ. ಅದು ಸೀಟಿ ಹೊಡೆಯೋ ತನಕವ ಎಮ್ಮನೆ ತೋಟದ ಹತ್ರ ಹಂಗೆ ಕೆಸ್ನೆಲ್ಲ ಕೊಯ್ಯಲು ಹೋಗಿದ್ವಲ್ಲಿ ಅದ್ರ ತೋರಿಸ್ತೀನಿ ನೋಡಿ. ಹಾಗೆ ಆ ರೋಡಲ್ಲಿ ಕಾರ್ ನಿಲ್ಸಿಟ್ಟಿಕ್ಕೆ ತೋಟದ ದಾರಿ ಹಿಡ್ಕೊಂಡು ಹೊರಟ್ಯ. ಸುತ್ತಲೂ ನೋಡಿ ಗಿಡ ಮರ ಕಾಡು. ನಮ್ಮ ಬದಿಯೋಕ್ಕೆಲ್ಲ ಗೊತ್ತಿದ್ದು ಇದೆಲ್ಲವ. ಹಾಗೆ ಹೋಗ್ತಾ ಇಪ್ಪಕ್ಕಾದರೆ ಎಂತೆಂಥ ಇತ್ತು ಪಕ್ಕದಲ್ಲೇ ಒಂದಿಷ್ಟು ಕರಿಬೇವಿನ ಸೊಪ್ಪಿತ್ತು. ಪಾಪ ಪ್ಯಾಟೆಲಿ ಇಪ್ಪವಲ್ಲವ ದುಡ್ಡು ಕೊಟ್ಟು ತಗತ್ತ. ನಮಗೆಲ್ಲ ನೋಡು ಯಥೇಚ್ಛವಾಗಿ ಸಿಕ್ತು. ಅದ್ರದ್ದೇ ವನವೇನ ಕಾಣ್ತು. ಅಷ್ಟೊತ್ತಿಗೆ ಖಾಲಿ ಒಂದು ಉಂಬಳ ಕಚ್ಚಿಟ್ಕೊಳವ ಅದ್ರನ್ನೊಂದು ಉದುರಿಸ್ಕೊಂಡು ಹಾಗೆ ಮುಂದೆ ಹೊರಟಿದ್ದೆಯ. ಮರಗೆಸು ಎಷ್ಟಿತ್ತು ನೋಡಿ. ನರಿ ಹುಳಿ ದ್ರಾಕ್ಷಿ ಹಂಗೆ ಅದು ಚಲೋ ಇಲ್ಲ ಎಳ್ಕೆತ್ ಬಂದ್ಬಿಟ್ಟು ಅಂತಕ್ಕೆಂದ್ರೆ ಸಿಕ್ತಿಲ್ಲ ಅಲ್ಲಿ ಎತ್ತರಕ್ಕಿತ್ತು. ಅದಕ್ಕೆ ಹಾಗೆ ಒಂದಿಷ್ಟು ಬೇವಿನ ಸೊಪ್ಪು ಕೊಯ್ಕೊಂಡು ಅಷ್ಟೊತ್ತಿಗೆ ಮಳೆ ಶುರುವಾಗವ. ತೋಟದ ಬದಿಗಿಪ್ಪ ಕೆಸಿನ ಸೊಪ್ಪನ್ನು ಕೊಯ್ಯೋ ಕಾರ್ಯ ಶುರು ಮಾಡ್ಕೊಂಡ್ಯ. ಪ್ಯಾಟೆ ಮೇಲೆ ಇಪ್ಪವಕ್ಕೆ ಆಸೆ ಆಗ್ತಾ ಇದ್ದಿ ಕೊಯ್ಯೋ ಹೆಂಗಕ್ಕಿಗೂ ಎಲೆ ಸಿಕ್ಕಿದ್ರೆ ಹೇಳಿ ಅಲ್ದ. ಹಾಗೆ ಈ ಎಲೆ ಮತ್ತು ತಿಂಬೋದಲ್ಲ ಹುಷಾರಿ. ಇದು ಮರ್ಗೆಸು. ಹಾಗೆ 4 ಮರ್ಗೆಸ ಹೆಂಗವೂ ಇದೆಯಾ ನೋಡಿ ಅಂತು. ಅದ್ರನ್ನ ಬಿಡ್ತ್ವ ಅದ್ರನ್ನೂ ಹಾಗೆ ಕೊಯ್ಕೊಂಡಿದ್ದೆಯ. ಮರ್ಗೆಸುವಿನ ಪಲ್ಯ ಹಾಗೆ ಪತ್ರೊಡೆ ಮಸ್ತಾಗ್ತು. ಇನ್ನೊಂದು ದಿವಸ ಮಾಡೋಣ ನೋಡಿ. ಇಷ್ಟು ಎಲೆ ಸಿಕ್ತು. ಇದ್ರನ್ನೆಲ್ಲ ಸೋಯಿಸ್ಕೊಂಡು ಆಮೇಲೆ ಅತ್ತೆ ತೊಳ್ಕತ್ತಾ ಇತ್ತು. ಕೆಸಿನ ಸೊಪ್ಪು ಕೊಯ್ದರೆ ಕೈ ಈ ಥರ ಆಗ್ತು. ಗ್ಲೌಸು ಅಥವಾ ಪ್ಲಾಸ್ಟಿಕ್ ಕವರ್ ಹಾಕಿ ಕೊಯ್ದರೆ ಈ ಥರ ಆಗ್ತಿಲ್ಲ. ಹಾಗೆ ಕೊಯ್ದರೆ ಉಪ್ಪು ಹುಣಸೆ ಹಣ್ಣು ಹಾಕಿ ಕೈ ತೊಕ್ಕೊಂಡ್ರೆ ತುರ್ಕಿ ಆಗ್ತಿಲ್ಲ. ಹಲಸಿನ ಸೊಳೆ ಮತ್ತು ಕೆಸಿನ ಸೊಪ್ಪು ಹಾಕಿದ್ದು ಮಾಡಿದ ಪಲ್ಯ ಇದು. ವಾವ್ ಸಕ್ಕತ್ತಾಜು. ಬಾಯಲ್ಲೆಲ್ಲ ನೀರು ಬರ್ತಾಯಿದ್ದು. ಈಗ ಈ ಕುಕ್ಕರ್ ಸೀಟಿ ತೆಗಿಯಲು ಬತ್ತಾ ನೋಡೋಣ ಬನ್ನಿ ನೋಡಿ. ಕರ್ಗಿದ್ದ ಇಲ್ಲಿಯ ಕೊಚ್ಚಾಜಿಲೇಳ ತಲೆ ಬಿಸಿ ಎಲ್ಲ ಬ್ಯಾಡ್ದೆ ಬೇಡ. ಕರ್ಗಿರ್ತು ರಾಶಿ ರುಚಿನೂ ಆಗಿರ್ತು. ಅಯ್ಯೋ ಕರ್ಕಲಿ ಮಾಡೋದು ಇಷ್ಟು ಸಸಾರ್ವೋ, ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಿ ಗೊತ್ತೇ ಇತ್ತಿಲ್ಲ ಹೇಳಿ ಹೇಳ್ತೀನಿ ನೋಡಿ. ಹೆಂಗೆ ಇಷ್ಟು ಸುಲಭದ ಐಡಿಯಾ ಹೇಳ್ಕೊಟ್ಟವು ಕಲೀಗ್ ಒಬ್ಬರು. ಹಿಂಗೆ ಮಾಡಿ ಎಷ್ಟು ಟೈಮ್ ಸೇವ್ ಆಗ್ತೋಳಿ. ಫಸ್ಟ್ ಟೈಮ್ ಮಾಡಿದಾಗ ಅತ್ತೆನೂ ಹಿಂಗೆ ಹೇಳಿತ್ತು. ಅಯ್ಯೋ ಇಷ್ಟು ವರ್ಷ ಕರ್ಕಲಿ ಮಾಡ್ದು ಇಷ್ಟು ಸಸಾರಾಳ ಗೊತ್ತಿತ್ತೇ ಇಲ್ಲ ಹೇಳಿ. ಇದಕ್ಕೆ ರುಚಿ ಹೆಚ್ಚಪ್ಪಲೆ ಒಂದು ಒಗ್ಗರಣೆ ಬೇಕೇ ಬೇಕು. ಒಂದು 3-4 ಚಮಚ ಎಣ್ಣೆ ಹಾಕೇಳಿ. ಇದಕ್ಕೆ ಯಾವುದೇ ಒಂದು ವಿದ್ಯೆ ಆಗಲಿ ಕಲ್ತು ಮುಗುತ್ತು ಹೇಳೋದೆಲ್ಲ ಇರ್ತೇ ಇಲ್ಲೇ. ಹೀಗೆ ಹೊಸದು ಕಲಿತಾ ಹೋಗ್ತಾ ಇಪ್ಪದೆಯ. ಇದಕ್ಕೆ ಒಂದು ಪೂರ್ತಿ ಬೆಳ್ಳುಳ್ಳಿ ಗಡ್ಡೆ ತಗಂಜಿ ಅದನ್ನು ಸಿಪ್ಪೆ ತೆಕ್ಕೊಂಡು ಚಲೋ ಮಾಡಿ ಜಜ್ಜಿಕೊಂಡು ಈ ಒಗ್ಗರಣೆ ಸೌಟಿಗೆ ಹಾಕ್ತಾ ಇದ್ದಿ. ಹಾಗೆ 1 ಚಮಚ ಉದ್ದಿನಬೇಳೆ ಹಾಕ್ದು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕಾಳು ಹಾಕ್ಯತ್ತಾ ಇದ್ದಿ. ಹಾಗೆ ಒಂದು ಒಣಮೆಣಸನ್ನು ಒಗ್ಗರಣೆಗೆ ಹಾಕ್ಕೊಂಡು ಈಗ ಇದನ್ನು ಚಲೋ ಮಾಡಿ ಹುರ್ಕೊಳ್ಳವು ನೋಡಿ. ಅಡುಗೆ ಮಾಡ್ತಿನಿಲ್ಲೇ ಹೇಳ್ದವು ಕೂಡ ಕೆಸಿನ ಸೊಪ್ಪಿನ ಕರ್ಕಲಿ ಮಾಡ್ತಿ ಹೇಳ್ತಾ ಇನ್ನು.
ಇದನ್ನೆಲ್ಲವ ಒಂದು ಬೌಲಿಗೆ ಹಾಕ್ಯಂಡು ಎಂತಕ್ಕೆ ಅಂದರೆ ವಿಡಿಯೋಕ್ಕೆ ಬೇಕಲ್ಲಿ ಅದಕ್ಕಾಗಿ ಅಷ್ಟೇಯ. ಇದಕ್ಕೆ ಈಗ ಒಗ್ಗರಣೆ ಹಾಕಿ ಎಷ್ಟು ರುಚಿಯಾದ ಕರಕ್ಲಿ ರೆಡಿ ನೋಡಿ. ಉಪ್ಪು ಕಡಿಮೆ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ. ಕಡೆಗೆ ಮತ್ತು ಅದೇ ಆ ಕುಕ್ಕರಿಗೆ ಹಾಕಿ ಮತ್ತೊಂದು ಸಲ ಒಡಗುಡ್ಸ್ಕೊಂಡು ಎಷ್ಟು ಸಖತ್ತಾದ ಪರಿಮಳ ಬತ್ತು ಅಂದರೆ ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡಿ. ಇದನ್ನು ಹೀಗೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮ್ಯಾಲಿನ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಗಡದ್ದಾಗ ಊಟ ಮಾಡಿ. ಹೀಗೆ ಹೊಸ ಹೊಸ ರುಚಿಯೊಂದಿಗೆ ಹೊಸ ಹೊಸ ಐಡಿಯಾದೊಂದಿಗೆ ಅಡುಗೆ ಆಟದಲ್ಲಿ ಭೇಟಿ ಆಗ್ತಾ ಇಪ್ಪನ. ಐಡಿಯಾ ಚಲೋ ಇತ್ತ ತಿಳಿಸಿ. ಧನ್ಯವಾದಗಳು.